ವೃತ್ತಿ ರಂಗಭೂಮಿಯ ಹಾಸ್ಯ ಕಲಾವಿದ ರಾಜು ತಾಳಿಕೋಟಿ ಅವರ ಆಯ್ಕೆ ಆಗಿದೆ. ಇವರ ಆಯ್ಕೆಗೆ ರಂಗ ವಲಯದಲ್ಲಿಯೇ ಅಪಸ್ವರ ಕೇಳಿ ಬಂದಿದೆ. ಧಾರವಾಡ ರಂಗಾಯಣಕ್ಕೆ ನಿರ್ದೇಶಕ ಆಯ್ಕೆ. ರಾಜು ತಾಳಿಕೋಟೆ ನೇಮಕಕ್ಕೆ ವಿರೋಧ. ರಾಜು ತಾಳಿಕೋಟೆ ಉತ್ತರ ಕರ್ನಾಟಕದ ಪ್ರಮುಖ ಹಾಸ್ಯ ಕಲಾವಿದ. ರಂಗಭೂಮಿಯ ನಾಟಕಗಳನ್ನು ಆಡಿಯೋ ಕ್ಯಾಸೆಟ್ ಮೂಲಕ ಜನಪ್ರಿಯಗೊಳಿಸಿದ್ರು. ಬಳಿಕ ಅನೇಕ ಕನ್ನಡ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರಾಗಿಯೂ ಗುರುತಿಸಿಕೊಂಡವರು. ಈಗ ಧಾರವಾಡ ರಂಗಾಯಣಕ್ಕೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದೇ ತಡ ಅನೇಕರು ಅಪಸ್ವರ ಎತ್ತಿದ್ದಾರೆ. ವೃತ್ತಿಪರ ರಂಗಭೂಮಿಯವರನ್ನು ನಿರ್ದೇಶಕರನ್ನಾಗಿಸಿದ್ದು ಎಷ್ಟು ಸರಿ ಎನ್ನುವುದರಿಂದ ಹಿಡಿದು ಕಾಮಿಡಿ ಕಲಾವಿದ ನಿರ್ದೇಶಕ ಆಗಿದ್ದಕ್ಕೆ ಟೀಕೆ ಶುರುವಾಗಿದೆ. ರಾಜು ಅವರ ವೈಯಕ್ತಿಕ ಜೀವನದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡುತ್ತಿದ್ದಾರೆ. ಈ ಎಲ್ಲಾ ಟೀಕೆಗಳ ಮಧ್ಯೆಯೇ ನಿರ್ದೇಶಕರಾಗಿ ರಾಜು ತಾಳಿಕೋಟಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಟೀಕಿಸುವ ಎಲ್ಲರಿಗೂ ನನ್ನ ಕೆಲಸದ ಮೂಲಕವೇ ಉತ್ತರ ಕೊಡುವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ದಾಯಾದಿಗಳ ಸಮಸ್ಯೆ ಇದ್ದಿದ್ರೆ ಒಂದೇ ತಾಯಿಲಿ ಒಂದೇ ಹೊಟ್ಟಿಲಿ ಹುಟ್ಟಿದ ಮಕ್ಕಳು ಹಂಗ ಕಚ್ಚಾಡ್ತಾರೆ. ನಾವು ಅಣ್ಣತಮ್ಮರೇ ಅವರೆಲ್ಲ, ಅವ್ರು ಯಾರು ನಮ್ಗೆ ಹೊರಗಿನವರಲ್ಲ, ನಮ್ಮ ಸಂಸಾರದವ್ರೆ. ನಾವು ಸರಿಪಡಿಸ್ಕೋತೀವಿ ಅವ್ರನ್ನ ಕರ್ಕೊಂಡು. ನನ್ನ ಕೆಲಸದ ಮುಖಾಂತರ ಉತ್ತರ ಕೊಡ್ತೀನಿ. ನಾನು ಮಾಡೋ ಕೆಲಸ ಮಾಡಿ ಅವ್ರಿಗೆ ತೋರಿಸಿದಾಗ ಅವ್ರ ಮನಸ್ಸು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಕೆಲಸದ ಮುಖಾಂತರನೇ ಉತ್ತರ ಕೊಡ್ತೀನಿ. ರಾಜು ತಾಳಿಕೋಟೆ ವೃತ್ತಿ ರಂಗಭೂಮಿಯಿಂದ ಬಂದವರು ಅನ್ನೋ ಕಾರಣಕ್ಕೆ ಕೆಲವರು ವಿರೋಧ ಮಾಡ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಟೀಕೆ ಮಾಡೋರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಾಕೆ ಹಾಸ್ಯ ಕಲಾವಿದರು ಉನ್ನತ ಸ್ಥಾನಗಳಿಗೆ ಹೋಗಬಾರ್ದಾ, ನಿರ್ದೇಶಕರು ಆಗಬಾರ್ದಾ ಎಂದು ಪ್ರಶ್ನಿಸಿದ್ದಾರೆ. ಸೋಷಿಯಲ್ ಮೀಡಿಯಾದೊಳಗೆ ನೋಡಿದೆ, ಕಾಮಿಡಿ ರಂಗಾಯಣ, ಕುಡುಕನ ಕೈಯಲ್ಲಿ ರಂಗಾಯಣ ಅನ್ನುವಂಥ ವಿಷಯಗಳು ಹರಿದಾಡ್ತಾ ಇದಾವೆ. ಭಾಳ ಬೇಜಾರು ಏನಂತಂದ್ರೆ ಎಲ್ಲ ದೃಷ್ಟಿಯೊಳಗೂ ಕಾಮಿಡಿ ಕಲಾವಿದ್ರಂದ್ರೆ ಒಂದು ದೃಷ್ಟಿಯೊಳಗೆ ಕಲಾವಿದರಲ್ಲ ಅನ್ನುವಂಥ ದೃಷ್ಟಿಯೊಳಗೆ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಅದು ಈಗ ಬರ್ದ್ರ ಹಾಸ್ಯ ಕಲಾವಿದ್ರು ಯಾಕೆ ಆಗ್ಬಾರ್ದು, ರಂಗಾಯಣ ನಿರ್ದೇಶಕರಾಗಬಾರ್ದ, ಅಥವಾ ವೃತ್ತಿ ರಂಗಭೂಮಿ ಕಲಾವಿದರು ಅಂತ ಹೇಳಿದ್ರು, ಅವ್ರು ಯಾಕೆ ಆಗಬಾರ್ದು? ರಂಗ ಚಟುವಟಿಕೆಗಳಿಂದ ಸುದ್ದಿಯಲ್ಲಿರಬೇಕಾದ ಧಾರವಾಡ ರಂಗಾಯಣ ಈಗ ಹೊಸ ನಿರ್ದೇಶಕರ ಆಯ್ಕೆ ವಿಷಯದಲ್ಲಿಯೇ ಹೆಚ್ಚು ಸುದ್ದಿ ಮಾಡ್ತಿದೆ. ಈ ಮಧ್ಯೆ ತಾಳಿಕೋಟೆ ಎಲ್ಲ ಸವಾಲು ಮೆಟ್ಟಿ ಯಾವ ರೀತಿ ಮುಂದೆ ಕೆಲಸ ಮಾಡುತ್ತಾರೆ ಅಂತ ಕಾದು ನೋಡಬೇಕಿದೆ. ಡಿ.ವಿ. ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಚಂದನವನ ಸಂಕಷ್ಟದಲ್ಲಿ ಸಿಲುಕಿ ನರಳಾಡ್ತಾ ಇತ್ತು. ಚಿತ್ರರಂಗದ ಒಳಿತಿಗಾಗಿ ಮೊನ್ನೆಯಷ್ಟೇ ನಾಗಾರಾಧನೆ ಪೂಜೆಯನ್ನ ಕೂಡ ನಡೆಸಲಾಯಿತು. ಆಶ್ಚರ್ಯ ಅನ್ನುವಂತೆ ನಾಗಾರಾಧನೆಯ ಬಳಿಕ ಸ್ಯಾಂಡಲ್ವುಡ್ ಚೇತರಿಸಿಕೊಳ್ತಾ ಇದೆ. ಚಂದನವನಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಸ್ಟಾರ್ ನಟರ ಚಿತ್ರಗಳು ತೆರೆ ಮೇಲೆ ಅಪ್ಪಳಿಸುತ್ತಿರಲಿಲ್ಲ. ತೆರೆ ಕಂಡ ಸಿನಿಮಾಗಳು ಸ್ಕ್ರೀನ್ನಲ್ಲಿ ರಾರಾಜಿಸುತ್ತಿರಲಿಲ್ಲ. ಒಂದೇ ವಾರಕ್ಕೆ ಮಖಾಡೆ ಮಲಗ್ತಾ ಇದ್ವು. ಚಂದನವನ ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿ ನರಳಾಡುತ್ತಿತ್ತು. ಫಲಿಸಿತ ನಾಗಾರಾಧನೆ ಪೂಜೆ, ಚೇತರಿಸಿಕೊಂಡಿದ್ದ ಚಂದನವನ. ಚಂದನವನಕ್ಕೆ ಎದುರಾದ ಸಂಕಷ್ಟಗಳ ನಿವಾರಣೆಗಾಗಿ ಮೊನ್ನೆಯಷ್ಟೇ ಹೋಮ ಹವನ ನಡೆಸಲಾಯಿತು. ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘದ ಕಟ್ಟಡದಲ್ಲಿ ನಾಗಾರಾಧನೆ ಪೂಜೆ ನಡೆಸಲಾಯಿತು. ಥಿಯೇಟರ್ ಸಮಸ್ಯೆ, ನಿರ್ಮಾಪಕರ ಸಮಸ್ಯೆ ದೂರವಾಗಲು ಮೃತ್ಯುಂಜಯ ಹೋಮ, ಸರ್ಪಶಾಂತಿ ಹೋಮ ಮಾಡಲಾಯಿತು. ಇದಾಗಿ 2 ದಿನಗಳಿಗೆ ಸ್ಯಾಂಡಲ್ವುಡ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಚಂದನವನ ಚೇತರಿಸಿಕೊಳ್ಳುತ್ತಿದೆ. ಚಂದನವನಕ್ಕೆ ರಾಷ್ಟ್ರೀಯ ಪ್ರಶಸ್ತಿಗಳ ಸುರಿಮಳೆ. ಕಾಂತಾರ KGF 2 ಸಿನಿಮಾಗೆ ಡಬಲ್ ಧಮಾಕ. 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ ಚಂದನವನ ಬಾಚಿಕೊಂಡಿದೆ. ಕಾಂತಾರ, KGF 2 ಸಿನಿಮಾಗಳು ತಲಾ 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಬೇಟೆಯಾಡಿವೆ. ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಗೆದ್ದಿದ್ದಾರೆ. ಅತ್ಯುತ್ತಮ ಮನೋರಂಜನಾ ಚಿತ್ರ ವಿಭಾಗದಲ್ಲೂ ಕೂಡ ಕಾಂತಾರಕ್ಕೆ ಪ್ರಶಸ್ತಿ ಲಭಿಸಿದೆ. KGF 2 ಸಿನಿಮಾಗೆ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾದ ಜೊತೆಗೆ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ ಸಿಕ್ಕಿದೆ. ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಭೀಮಾ ಸಿನಿಮಾ. ಸ್ಯಾಂಡಲ್ವುಡ್ಗೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿರೋ ಖುಷಿ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಇಷ್ಟು ದಿನ ಖಾಲಿ ಹೊಡೆಯುತ್ತಿದ್ದ ಥಿಯೇಟರ್ಗೆ ಜನರು ದಂಡೆತ್ತಿ ಬರ್ತಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾಗಳು ಕೂಡ ಚೆನ್ನಾಗಿಯೇ ಸೌಂಡ್ ಮಾಡ್ತಿವೆ.
ಕಾಕತಾಳೀಯನೋ ಅಥವಾ ನಾಗದೇವನ ಕೃಪೆಯೋ ಗೊತ್ತಿಲ್ಲ. ಆದರೆ ಸರ್ಪಶಾಂತಿ ಹೋಮ ಬಳಿಕ ಚಂದನವನಕ್ಕೆ ಸಿಹಿ ಸುದ್ದಿ ಸಿಕ್ಕಿರೋದು ಮಾತ್ರ ನಿಜಕ್ಕೂ ಖುಷಿಯ ವಿಷಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಎಷ್ಟೇ ಎಚ್ಚರವಾಗಿದ್ರೂ ಸಾಲದು. ಅಂಗಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರೂ ಕಳ್ಳರಿಗೆ ಭಯಾನೇ ಇಲ್ಲ. ಈ ಛತ್ರಿ ಗ್ಯಾಂಗ್ನ ಕರಾಮತ್ತು ನೋಡಿದ್ರೆ ನೀವೂ ಒಂದು ಕ್ಷಣ ದಂಗಾಗ್ತೀರಿ. ಮುಖ ಕಾಣದಂತೆ ಛತ್ರಿ ಹಿಡಿದು ಕಳ್ಳರು ಎಂಟ್ರಿ. ಸಿಸಿ ಕ್ಯಾಮೆರಾಗಳಿಗೆ ಸ್ಪ್ರೇ ಮಾಡ್ತಾರೆ ಕಳ್ಳರು. ಐದು ನಿಮಿಷದಲ್ಲಿ ರಾಡ್ನಿಂದ ಬೀಗ ಹೊಡೆದ ಗ್ಯಾಂಗ್. ಕ್ಷಣ ಮಾತ್ರದಲ್ಲೇ ಎಲ್ಲವನ್ನ ದೋಚಿ ಎಸ್ಕೇಪ್. ಎಂಥ ಖತರ್ನಾಕ್ ಕಳ್ಳರು ನೋಡಿ. ಈ ಕಳ್ಳರನ್ನ ನೋಡಿ ಅಂಗಡಿ ಮಾಲೀಕರೇ ಬೆಚ್ಚಿ ಬಿದ್ದಿದ್ದಾರೆ. ಕದಿಮರ ಟೆಕ್ನಿಕ್ ನೋಡಿ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಮಾಗಡಿ ರಸ್ತೆಯ ಬಟ್ಟೆ ಅಂಗಡಿ ಜನೌಷಧಿ ಕೇಂದ್ರದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಕಳ್ಳರ ಕರಾಮತ್ತು ನೋಡಿ ಅಂಗಡಿ ಮಾಲೀಕರು ದಂಗಾಗಿದ್ದಾರೆ. ಅಂದಹಾಗೆ ಈ ಛತ್ರಿ ಗ್ಯಾಂಗ್ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ಕಳ್ಳತನ ಮಾಡ್ತಾರೆ. ಮುಖ ಕಾಣಬಾರ್ದು ಅಂತ ಛತ್ರಿ ಹಿಡ್ಕೊಂಡು ಕಳ್ಳತನಕ್ಕೆ ಬರ್ತಾರೆ. ಅಂಗಡಿ ಬಳಿ ಇರೋ ಸಿಸಿ ಕ್ಯಾಮೆರಾಗಳನ್ನ ಹುಡುಕಿ ಸ್ಪ್ರೇ ಮಾಡ್ತಾರೆ. ತಮ್ಮ ಬಗ್ಗೆ ಒಂದೇ ಒಂದು ಸುಳಿವು ಸಿಗಬಾರದು ಅಂತ ಬ್ಲಾಕ್ ಸ್ಪ್ರೇ ಸಿಂಪಡಿಸ್ತಾರೆ. ಕ್ಷಣ ಮಾತ್ರದಲ್ಲಿ ಬೀಗ ಹೊಡೆದು ಅಂಗಡಿಗೆ ನುಗ್ಗಿ ಸಿಕ್ಕಿದೆಲ್ಲವನ್ನ ದೋಚಿ ಪರಾರಿಯಾಗಿ ಬಿಡ್ತಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಬಗ್ಗೆ ದೂರು ದಾಖಲಾಗಿದೆ. ಛತ್ರಿ ಗ್ಯಾಂಗ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಭ್ರೂಣ ಹತ್ಯೆಯ ವೇಳೆ ಮಹಿಳೆ ಸಾವು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥ ಇಬ್ಬರು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಡಾಕ್ಟರ್ ಇ.ವಿ. ಪಟ್ಟಣಶೆಟ್ಟಿ, ರಾಜ್ಕುಮಾರ್ ಯರಗಲ್ ಅಮಾನತ್ತಾಗಿರುವಂತಹ ವೈದ್ಯರು ಇಲಾಖಾವಾರು ವಿಚಾರಣೆ ಬಾಕಿ ಇರಿಸಿ ಅಮಾನತು ಮಾಡಿದ್ದಾರೆ. ಕಳೆದ ಮೇ 25ನೇ ತಾರೀಕು ಮಹಾರಾಷ್ಟ್ರದ ಮಹಿಳೆಗೆ ಗರ್ಭಪಾತ ಆಗಿತ್ತು. ಗರ್ಭಪಾತವಾಗಿ ಕೆಲವೇ ಹೊತ್ತಲ್ಲಿ ಆ ಮಹಿಳೆ ಮೃತಪಟ್ಟಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು